Hello everyone, welcome back to FinVision Hub. Many people start investing immediately, but before investing, there is a one important step emergency fund. Today, I will explain what it is, why it's important, and how much you should save. What is an emergency fund? Hospital, job loss, car repairs, ಫ್ಯಾಮಿಲಿ ಎಮರ್ಜೆನ್ಸಿ. ಎಮರ್ಜೆನ್ಸಿ ಫಂಡ್ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬಂದಾಗ ನಾವು ಯೂಸ್ ಮಾಡೋದು. ಹಾಸ್ಪಿಟಲ್ ಬಿಲ್ ಆಗಿರ್ಬೋದು, ಜಾಬ್ ಲಾಸ್, ಬೈಕ್ ರಿಪೇರ್ಸ್, ಫ್ಯಾಮಿಲಿ ಎಮರ್ಜೆನ್ಸಿ ಇವೆಲ್ಲ ಟೈಮಲ್ಲಿ ಎಮರ್ಜೆನ್ಸಿ ಫಂಡ್ ನಿಮಗೆ ಹೆಲ್ಪ್ ಮಾಡುತ್ತೆ. ದೆನ್ ನೆಕ್ಸ್ಟ್ ವೈ ಡು ಯು ನೀಡ್ ಆನ್ ಎಮರ್ಜೆನ್ಸಿ ಫಂಡ್? ಇಮ್ಯಾಜಿನ್ ಮಾಡಿ ನಿಮಗೆ ಸಡನ್ ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಬಂದರೆ ಅಥವಾ ಜಾಬ್ ಲಾಸ್ ಆದರೆ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂದರೆ ಏನು ಮಾಡ್ತೀರಾ? ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಪರ್ಸ್ನಲ್ ಲೋನ್ ತಗೋಬೇಕಾಗುತ್ತೆ, ಫ್ರೆಂಡ್ಸ್ ಹತ್ರನೋ ಇಲ್ಲ ರಿಲೇಟಿವ್ಸ್ ಹತ್ರನೋ ದುಡ್ಡು ಕೇಳಬೇಕಾಗುತ್ತೆ. ಇದರಿಂದ ನಿಮ್ಮದು ಫಿನಾನ್ಷಿಯಲ್ ಸ್ಟ್ರೆಸ್ ಇನ್ನೂ ತುಂಬ ಇನ್ಕ್ರೀಸ್ ಆಗುತ್ತೆ. ಸೊ ಆದ್ದರಿಂದ ನಮಗೆ ಎಮರ್ಜೆನ್ಸಿ ಫಂಡ್ ಇದ್ದರೆ ಯಾರ ಮುಂದೆ ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ, ಲೋನ್ ತಗೋಬೇಕಾಗಿಲ್ಲ, ಇಂಟ್ರೆಸ್ಟ್ ಟೆನ್ಷನ್ ಇರೋದಿಲ್ಲ, ನಿಮ್ಮ ಸೇವಿಂಗ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ದ್ಯಾಟ್ಸ್ ವೈ ಎಮರ್ಜೆನ್ಸಿ ಫಂಡ್ ಈಸ್ ಯುವರ್ ಫಿನಾನ್ಷಿಯಲ್ ಸೇಫ್ಟಿ ಶೀಲ್ಡ್ ಆಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ನಿಮ್ದು ಫ್ಯೂಚರ್ ಬಿಲ್ಡ್ ಮಾಡುತ್ತೆ, ಆದರೆ ಎಮರ್ಜೆನ್ಸಿ ಫಂಡ್ ನಿಮ್ಮ ಪ್ರೆಸೆಂಟ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಹೌ ಮಚ್ ಎಮರ್ಜೆನ್ಸಿ ಫಂಡ್ ಶುಡ್ ಯು ಹ್ಯಾವ್? ಈಗ ಬಿಗ್ಗೆಸ್ಟ್ ಕ್ವೆಶನ್ ಏನಂದರೆ ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕು ಅಂತ. ಒಂದು ಸಿಂಪಲ್ ರೂಲ್ ಇದೆ, ಏನಂದರೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡಿ. ಸ್ಯಾಲ್ರಿ ಎಲ್ಲ ಎಕ್ಸ್ಪೆನ್ಸಸ್ ಮಾತ್ರ. ಫಾರ್ ಎಕ್ಸಾಂಪಲ್ ಇವಾಗ ಪ್ರತಿ ತಿಂಗಳು ನಿಮ್ಮ ಖರ್ಚು 20,000 ಅಂದರೆ ಆ 20,000 ಅಮೌಂಟ್ಗೆ 6 ಮಂತ್ ಮಲ್ಟಿಪ್ಲೈ ಮಾಡಿ. 20,000 ಇಂಟು 6 ಮಾಡಿದರೆ 1,20,000 ಆಗುತ್ತೆ. ಯಾಕೆ 6 ಮಂತ್ ಅಂತಂದರೆ ಸಪೋಸ್ ನಿಮಗೆ ಜಾಬ್ ಲಾಸ್ ಆದರೆ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಎಮರ್ಜೆನ್ಸಿ ಬಂದರೆ ಆ 6 ಮಂತ್ಸ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದು ಕವರ್ ಮಾಡೋಕ್ಕೆ ಈ ಎಮರ್ಜೆನ್ಸಿ ಫಂಡ್ ನಿಮಗೆ ಹೆಲ್ಪ್ ಮಾಡುತ್ತೆ. ಆಗ ನಿಮಗೆ ಲೋನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ನಿಮ್ಮ ಫ್ಯಾಮಿಲಿ ಫಿನಾನ್ಸಿಯಲ್ ಕೂಡ ಸೇಫ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ವೇರ್ ಶುಡ್ ಯು ಕೀಪ್ ಯುವರ್ ಎಮರ್ಜೆನ್ಸಿ ಫಂಡ್? ಬೆಸ್ಟ್ ಆಪ್ಷನ್ಸ್ ಏನಂದರೆ ಸೇವಿಂಗ್ಸ್ ಅಕೌಂಟ್, ಇದು ನಿಮಗೆ ಈಸಿಯಾಗಿ ವಿತ್ಡ್ರಾ ಮಾಡ್ಬೋದು ಯಾವ ಟೈಮಲ್ಲಾದ್ರೂ. ಆ್ಯಂಡ್ ನೆಕ್ಸ್ಟ್ ಲಿಕ್ವಿಡ್ ಮ್ಯೂಚುವಲ್ ಫಂಡ್, ಬೆಟರ್ ರಿಟರ್ನ್ಸ್ ವಿತ್ ಕ್ವಿಕ್ ಎಕ್ಸೆಸ್. ಆ್ಯಂಡ್ ಫಿಕ್ಸ್ಡ್ ಡೆಪಾಸಿಟ್, ಸೇಫ್ ಆ್ಯಂಡ್ ಸೆಕ್ಯೂರ್ ಫಾರ್ ಎಮರ್ಜೆನ್ಸೀಸ್ ಬಟ್ ಅವಾಯ್ಡಿಂಗ್ ಕೀಪಿಂಗ್ ಹಿಯರ್ಸ್. ಸ್ಟಾಕ್ಸ್, ಮಾರ್ಕೆಟ್ ಕ್ಯಾನ್ ಗೋ ಅಪ್ ಆರ್ ಡೌನ್. ಕ್ರಿಪ್ಟೋ, ಇಟ್ಸ್ ವೆರಿ ರಿಸ್ಕಿ. Next, how to build it. Save a small amount every day, set up automatic savings, and use it only during emergencies. So, protect your future with an emergency fund. ಎಲ್ರೂ ಮಾಡೋದು ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಏನಪ್ಪ ಅಂದರೆ ಎಮರ್ಜೆನ್ಸಿ ಫಂಡ್ನ ಶಾಪಿಂಗ್ಗೆ ಅಂತ ಯೂಸ್ ಮಾಡೋದು, ಟ್ರಾವೆಲ್ಗೆ ಯೂಸ್ ಮಾಡೋದು, ಈ ಥರ ಎಲ್ಲ. ಸೊ ಇದೆಲ್ಲ ಮಾಡಬಾರ್ದು. ಎಮರ್ಜೆನ್ಸಿ ಫಂಡ್ ಇರೋದು ಶಾಪಿಂಗ್ಗೆ ಅಲ್ಲ, ಟ್ರಾವೆಲ್ ಮಾಡೋಕ್ಕೂ ಅಲ್ಲ. ಸೊ ಇಟ್ಸ್ ಓನ್ಲಿ ಫಾರ್ ಎಮರ್ಜೆನ್ಸಿಗೆ ಮಾತ್ರ. ಸೊ ಫೈನಲಿ ಫಸ್ಟ್ ಎಮರ್ಜೆನ್ಸಿ ಫಂಡ್, ಆಫ್ಟರ್ ದ್ಯಾಟ್ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿ. ಫಿನಾನ್ಷಿಯಲ್ ಫ್ರೀಡಮ್ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಫಿನಾನ್ಷಿಯಲ್ ಸೇಫ್ಟಿ. Thank you for watching. If this video helped you, please like ಮಾಡಿ and share ಮಾಡಿ. Subscribe to FinVision Hub for more finance tips and see you in the next video.